ನಮಸ್ಕಾರ ರೀಪ ಎಲ್ಲರಿಗೂ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಯಾಕಂದ್ರೆ ಜಗತ್ತಿಗೇ ಒಂದು ಶಾಂತಿಯ ಸಂದೇಶ ಸಾರಿದಂಥ ಯಾರಿವರು ಮೊಹಮ್ಮದ್ ಪೈಗಂಬರರು, ಪ್ರವಾದಿಗಳು ಯಾರು, ಇವರ ಇತಿಹಾಸ ಏನು, ಇವರ ಚರಿತ್ರೆ ಏನು, ಇವರು ಏನು ಮಾಡಿದರು ಅನ್ನೋದು ಕೆಲವರಿಗೆ ಇನ್ನೂ ಗೊತ್ತಿರುವುದಿಲ್ಲ. ಆ ಗೊತ್ತಿರುವ ಸಲುವಾಗಿ ಕೆಲವು ಅಂಶಗಳನ್ನು ಹೇಳ್ತೀನಿ. ಯಾರಿವರು ಪ್ರವಾದಿಗಳು, ಏನು ಸಂದೇಶಗಳನ್ನು ತಂದು ಇವತ್ತು ಜಗತ್ತಿಗೆ ಸಾರಿದರು, ಅದರಂತೆ ನಾವು ಹೆಂಗೆ ನಡೆಯಾಕತ್ತೀವಿ ಅನ್ನೋದು ಇವತ್ತು ಆ ಸಂದೇಶಗಳನ್ನ ಅನುಸರಣೆ ಮಾಡಿದರೆ ಮಾತ್ರ ನಾವು ಪ್ರವಾದಿಗಳ ಜೊತೆ ನಾವು ಶಾಮೀಲಾದಂಗೆ. ಇಲ್ಲದಿದ್ದರೆ ಅಹಿತಕರ ಘಟನೆಗಳನ್ನು ಮಾಡಿ ಇವತ್ತು ನೋಡ್ರಿ ಪ್ರವಾದಿಗಳು ಯಾವ ಸಂದೇಶಗಳನ್ನ ಸಾರಿದರು ಆ ಸಂದೇಶದ ತಕ್ಕಂತೆ ನಾವು ನಡೆಯುವುದಿಲ್ಲ. ಇವತ್ತು ಶರಿಯಾ ಕಾನೂನುಗಳನ್ನು ಮಾಡಿದರು, ಆ ಶರಿಯಾ ಕಾನೂನು ಪ್ರಕಾರ ನಾವು ನಡಿತೀವ್ರಿ. ಯಾವುದೇ ಒಂದು ಅತ್ಯಾಚಾರ ಕೊಲೆ ಆದರೆ ಕೈ ಕತ್ತರಿಸುವಂಥ ಶರಿಯಾ ಕಾನೂನಿದ್ದಾಗ ಇಲ್ಲಿ ನಾವು ಏನು ಮಾಡ್ತೀವಿ, ಯಾವುದೋ ಸುಳ್ಳು ಮೊಕದ್ದಮೆಗಳನ್ನು ಹೂಡಿ ಅಲ್ಲಿ ಯಾವುದಾದ್ರು ಪ್ರಮಾಣ ವಚನ ಮಾಡ್ಕೊಂಡು ಅಲ್ಲಿ ನಿರ್ದೋಷ ಆಗಿ ಬರ್ತೀವಿ ಅಂದರೆ ಶರಿಯಾ ಕಾನೂನು ವಿರುದ್ಧಲ್ರಿ. ಪ್ರವಾದಿ ಮೊಹಮ್ಮದ್ ಪೈಗಂಬರು ಹೇಳಿದಂತೆ ನಾವು ವಿರುದ್ಧ ನಡೆಯಾಕತ್ತೀವಿ ಅಂದಮೇಲೆ ಅದರ ಸಲುವಾಗಿ ನಮಗೆ ಯಾವುದೇ ರೀತಿಯ ಶಕ್ತಿ ಮತ್ತು ಸಹಾಯ ಆ ಪರಮಾತ್ಮನಿಂದ ಸಿಗುವಾತು ಅನ್ನೋದು ನೀವು ತಪ್ಪು ಕೆಲಸಗಳನ್ನು ಮಾಡಿ ದುಂದು ವೆಚ್ಚಗಳನ್ನು ಮಾಡಿ ಅವರ ಹೇಳಿದ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿ ನಡೆದಾಗ ಅದೇ ನಿಮಗೆ ಶಾಪವಾಗಿ ಪರಿಣಾಮಕಾರಿ ಆಗಾಕತೈತಿ. ಇವತ್ತು ಏನು ಮಾಡಾಕತ್ತೀರಿ ನೀವು, ಅಹಿತಕರ ಘಟನೆಗಳಿಂದ ದೂರ ಆಗಿರಿ. ಆದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸಂಕ್ಷಿಪ್ತ ಸಾರಾಂಶ ಹೇಳ್ತೀನಿ, ಅದನ್ನು ಬಹಳ ಕೂಲಂಕುಷವಾಗಿ ನೋಡ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋಗ್ರಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ 25ನೆಯ ಪ್ರಾಯದಲ್ಲಿ 40ರ ಹರೆಯದ 3 ಮಕ್ಕಳ ತಾಯಿಯೂ ಆಗಿದ್ದ ಖದೀಜಾ ಎಂಬ ವಿಧವೆಯನ್ನು ಮದುವೆಯಾಗುತ್ತಾರೆ. ಇದಾಗಿ ಮುಂದಿನ 28 ವರ್ಷಗಳ ಕಾಲ ಅವರು ಏಕಪತ್ನಿ ವ್ರತಸ್ಥರಾಗಿಯೇ ಬದುಕಿದರು. ಅಂದರೆ ಯೌವನ ಪ್ರಾಯವಿಡೀ ಅವರು ಏಕಪತ್ನಿ ವ್ರತಸ್ಥರಾಗಿಯೇ ಇದ್ದರು. ಅವರ 53ನೇ ಪ್ರಾಯದಲ್ಲಿ ಖದೀಜಾ ನಿಧನರಾಗ್ತಾರೆ. ಆ ಬಳಿಕ ಅವರು ತನ್ನ ಸಮಪ್ರಾಯದ ಸೌದ ಎಂಬ ವಿಧವೆಯನ್ನು ಮದುವೆಯಾಗುತ್ತಾರೆ. ಹೀಗೆ ಯೌವನ ಪ್ರಾಯದಲ್ಲಿ ಅವರ ಬದುಕು ಪ್ರವೇಶಿಸಿದ ಇಬ್ಬರು ವಿಧವೆಯರೇ ಅದೇ ವೇಳೆ ಆಯಿಷಾ ಎಂಬ ಕನ್ಯೆಯೂ ಅವರ ಬದುಕು ಪ್ರವೇಶಿಸ್ತಾರ. ಪ್ರವಾದಿಯ ವೈವಾಹಿಕ ಬದುಕಿನಲ್ಲಿ ಪ್ರವೇಶಿಸಿದ ಏಕೈಕ ಕನ್ಯೆ ಇವರು. ಉಳಿದವರೆಲ್ಲ ಒಂದು ವಿಧವೆಯರು ಅಥವಾ ವಿಚ್ಛೇದಿತಿಯರೇ. ಅಂದ ಹಾಗೆ ವಿಧವೆಯರನ್ನು ಮತ್ತು ವಿಚ್ಛೇದಿತಿಯರನ್ನು ಅಪಶಕುನದಂತೆ ಕಾಣುತ್ತಿದ್ದ ಹಾಗೂ ಬೇಕಾದಂತೆ ಸಮಾಜ ದುರುಪಯೋಗಿಸುತ್ತಿದ್ದ ಕಾಲದಲ್ಲಿ ಪ್ರವಾದಿಯ ಈ ನಡೆ ಅಸಾಮಾನ್ಯವಾಗಿತ್ತು. ಸಮಾಜದ ಒಪ್ಪಿತ ನಿಲುವನ್ನು ಮುರಿದು ಅವರು ಹೊಸ ಸಾಮಾಜಿಕ ಪರಿವರ್ತನೆಗೆ ಮುನ್ನಡಿ ಬರೆದರು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು. ನಿಮ್ಮಲ್ಲಿ ಓರ್ವ ಕನ್ಯೆ ಮತ್ತು ವಿಧವೆ ಇದ್ದರೆ ಮೊದಲು ವಿಧವೆಯ ಮದುವೆಗೆ ಆದ್ಯತೆ ನೀಡಿ ಎಂದು ಕರೆಕೊಟ್ಟರು. ಅಲ್ಲದೆ ವಿಧವೆಯರು ಮತ್ತು ವಿಚ್ಛೇದಿತಿಯರನ್ನೇ ಮದುವೆ ಎಂಬ ಆಶ್ರಯದೊಳಕ್ಕೆ ಸೇರಿಸಿ ತಾನೇ ಸ್ವತಃ ಸಮಾಜಕ್ಕೆ ಧೈರ್ಯ ತುಂಬಿದರು. ಈ ಪ್ರಯೋಗ ಎಷ್ಟು ಯಶಸ್ವಿಯಾಯಿತೆಂದರೆ ವಿಧವೆಯರನ್ನು ಮಾರು ದೂರು ಇಡುತ್ತಿದ್ದ ಸಮಾಜವೇ ವಿಧವಾ ವಿವಾಹವನ್ನು ತಮ್ಮ ಧಾರ್ಮಿಕ ಕರ್ತವ್ಯವಾಗಿ ಪರಿಗಣಿಸಿತು. ಇವತ್ತಿಗೂ ಈ ಪರಂಪರೆ ಮುಂದುವರಿದಿದೆ. ಪ್ರವಾದಿ ಮೊಹಮ್ಮದರ ಮದುವೆಯ ಕುರಿತಂತೆ ಆಗಾಗ ಆಕ್ಷೇಪಗಳು ಕೇಳಿ ಬರುವುದಿದೆ. ಆದರೆ ನಿಜ ಏನು, ಭಾರತದ ಜಾತಿ ವ್ಯವಸ್ಥೆಗೆ ಅನುರೂಪವಾದ ವ್ಯವಸ್ಥೆ ಎಂದು 6ನೇ ಶತಮಾನದ ಮಕ್ಕಾದಲ್ಲಿತ್ತು. ಇಲ್ಲಿ ಮನುಷ್ಯರನ್ನು ಜಾತಿ ಆಧಾರಿತವಾಗಿ ವಿಂಗಡಿಸುತ್ತಿದ್ದರೆ ಮಕ್ಕಾದಲ್ಲಿ ಬುಡಕಟ್ಟು ಆಧಾರಿತವಾಗಿ ವಿಂಗಡಿಸುತ್ತಿದ್ದರು. ಪ್ರವಾದಿ ಮೊಹಮ್ಮದ್ ಪೈಗಂಬರರು ಜನಿಸಿದ್ದು ಖುರೈಶಿ ಬುಡಕಟ್ಟಿನಲ್ಲಿ. ಆ ಕಾಲದಲ್ಲಿ ಅದು ಪ್ರಭಾವಿ ಮತ್ತು ಸರ್ವಸಾಮಾನ್ಯ ಬುಡಕಟ್ಟಾಗಿತ್ತು. ಆದರೆ ಪ್ರವಾದಿ ಮೊಹಮ್ಮದರು ಈ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಗೆ ನಿರ್ಧರಿಸಿದರು. ಮನುಷ್ಯರೆಲ್ಲ ಆದಮ್ ಮತ್ತು ಹವ್ವಾ ಎಂಬ ಒಂದೇ ತಂದೆ ತಾಯಿಯ ಮಕ್ಕಳು ಎಂದು ಘೋಷಿಸಿದರು. ಈ ಘೋಷಣೆಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ತಾನು ಮತ್ತು ತನ್ನ ನಿಗ್ರೋ ಗುಲಾಮ್ ಬಿಲಾಲ್ ಸಮಾನರಾಗುವುದು ಹೇಗೆ ಎಂಬ ಪ್ರಶ್ನೆ ಮಾಲೀಕ್ ಉಮಯ್ಯನದು ಮಾತ್ರ ಅಲ್ಲ, ಅವನಂತ ಶ್ರೀಮಂತರು ಮತ್ತು ಉನ್ನತ ಬುಡಕಟ್ಟಿನ ಅಸಂಖ್ಯ ಮಂದಿಯದ್ದಾಗಿತ್ತು. ಪ್ರವಾದಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಮಾಜ್ನಲ್ಲಿ ಭುಜಕ್ಕೆ ಭುಜ ತಾಗಿಸಿ ನಿಲ್ಲಬೇಕು ಎಂದು ಕರೆಕೊಟ್ಟರು. ಇದು ಮಕ್ಕಾದ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಿತಾದರೂ ದೊಡ್ಡ ಸಂಖ್ಯೆಯ ಅನುಯಾಯಿಗಳನ್ನು ಅವರಿಗೆ ಗಿಟ್ಟಿಸಲಿಲ್ಲ. ಬಳಿಕ ಅವರು ಮದೀನಾಕ್ಕೆ ವಲಸೆ ಹೋಗಬೇಕಾಯಿತು. ಅಲ್ಲಿ ಅವರು ಆ ಬುಡಕಟ್ಟು ಮೇಲ್ಮನೆಯನ್ನು ಒಡೆದು ಹಾಕುವ ಪ್ರಯೋಗಕ್ಕೆ ಕೈ ಹಾಕಿದರು. ವಿವಿಧ ಬುಡಕಟ್ಟುಗಳ ವಿಧವೆಯರನ್ನು ಮದುವೆಯಾದರು. ಅದರಂತೆ ಬನು ಖುರೈಜಾ ಬುಡಕಟ್ಟಿನಿಂದ ಸಫಿಯಾ, ಬನು ಮುಸ್ತಲೀಕ್ ಬುಡಕಟ್ಟಿನಿಂದ ಜುವೇರಿಯಾ, ಬನು ಮುಕ್ಝೂಮ್ ಬುಡಕಟ್ಟಿನಿಂದ ಮೈಮುನ್, ಹಿಲಾಲ್ ಬುಡಕಟ್ಟಿನಿಂದ ಜೈನಬಾ, ಖುಜೈಮಾ ಬುಡಕಟ್ಟಿನಿಂದ ಜೈನಬ್ ಬಿಂತ್ ಜಹಜ್ ರನ್ನು ವಿವಾಹವಾದರು.
ನಿಜವಾಗಿ ಇದು ವಿವಾಹದ ಹೆಸರಿನಲ್ಲಿ ಸಾಮಾಜಿಕ ಜಾತಿ ವ್ಯವಸ್ಥೆಗೆ ಕೊಟ್ಟ ಏಟಾಗಿತ್ತು. ಈ ಪತ್ನಿಯರು ಮತ್ತು ಇವರ ಕುಟುಂಬವು ಒಟ್ಟಿಗೆ ಒಂದೇ ಬಟ್ಟಲಲ್ಲಿ ಊಟ ಮಾಡುವಂಥ ವಾತಾವರಣವನ್ನು ಸೃಷ್ಟಿಸಿದರು. ಇದು ಅಭೂತಪೂರ್ವ ಬದಲಾವಣೆಗೆ ಕಾರಣವಾಯಿತು. ಬುಡಕಟ್ಟುಗಳ ನಡುವೆ ಸಾಮಾನ್ಯವಾಗಿದ್ದ ಘರ್ಷಣೆ ತಾರತಮ್ಯವನ್ನು ಕೊನೆಗೊಳಿಸಿ ಪರಸ್ಪರ ವೈವಾಹಿಕ ಸಂಬಂಧ ಬೆಳೆಯುವಷ್ಟರ ಮಟ್ಟಿಗೆ ಇದು ಹೊಸ ಬದಲಾವಣೆಯನ್ನು ತಂದಿತು. ನಿಮಗೆ ಗೊತ್ತಿರಲಿ, ಪ್ರವಾದಿಯ ಮದುವೆಗೆ ದೈಹಿಕ ಬದುಕೆಯೇ ಕಾರಣವಾಗಿರುತ್ತಿದ್ದರೆ ತನ್ನ 25ರ ಹರೆಯದಲ್ಲಿ 40ರ ಹರೆಯದ ಮತ್ತು 3 ಮಕ್ಕಳ ತಾಯಿಯಾಗಿದ್ದ ವಿಧವೆ ಖದೀಜರನ್ನು ಮದುವೆಯಾಗುತ್ತಿರಲಿಲ್ಲ. ಅಲ್ಲದೆ ತನಗೆ 53 ವರ್ಷ ಆಗುವವರೆಗೆ ಅವರು ಇನ್ನೊಂದು ಮದುವೆಯೂ ಆಗಿರಲಿಲ್ಲ. ಖದೀಜಾ ನಿಧನರಾದ ಬಳಿಕ ಅವರು ಆಯಿಷಾ ಎಂಬ ಕನ್ಯೆಯನ್ನು ಹೊರತುಪಡಿಸಿ ಉಳಿದಂತೆ ವಿಧವೆಯರು ಮತ್ತು ವಿಚ್ಛೇದಿತರನ್ನೇ ಮದುವೆಯಾಗಿರುವುದು ಅವರ ಉದ್ದೇಶ ಏನು ಅನ್ನುವುದು ತಿಳಿಸುತ್ತದೆ. ವಿಧವೆಯರ ವಿವಾಹಕ್ಕೆ ಪ್ರೇರಣೆ ನೀಡುವುದು ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವುದೇ ಅವರ ಮದುವೆಯ ಗುರಿಯಾಗಿತ್ತು. ಈ ಜಗತ್ತಿಗೆ ಪ್ರವಾದಿ ಕೊಟ್ಟ ಅತಿ ದೊಡ್ಡ ಕೊಡುಗೆ ಸಮಾನತೆ. ಪ್ರವಾದಿ ಮೊಹಮ್ಮದರನ್ನು ಹಲವು ಕಾರಣಗಳಿಗಾಗಿ ಮಹಿಳೆ ಶ್ಲಾಘಿಸಬೇಕಾಗಿದೆ. ಅದರಲ್ಲಿ ಒಂದು ಆಸ್ತಿಯ ಹಕ್ಕು. ಬ್ರಿಟನ್ನಿನ ಮ್ಯಾರಿಡ್ ವಿಮೆನ್ಸ್ ಪ್ರಾಪರ್ಟಿ ಆ್ಯಕ್ಟ್ ಜಾರಿಗೆ ಬಂದದ್ದೇ 1870ರಲ್ಲಿ. ಅಲ್ಲಿಯವರೆಗೆ ಹೆಣ್ಣು ಮಕ್ಕಳಿಗೆ ಆಕೆ ಹೆತ್ತವರ ಆಸ್ತಿಯಲ್ಲಿ ಪಾಲು ಇದ್ದಿರಲಿಲ್ಲ. ಪರಿಸ್ಥಿತಿಯಲ್ಲಿ ಇದೊಂದು ಕ್ರಾಂತಿಕಾರಿ ಮತ್ತು ಧೈರ್ಯಶಾಲಿ ಗೊಳಿಸಿದರು. ಅಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇದೊಂದು ಕ್ರಾಂತಿಕಾರಿ ಮತ್ತು ಧೈರ್ಯಶಾಲಿ ಹೆಜ್ಜೆಯಾಗಿತ್ತು. ಹೆಣ್ಣನ್ನು ಬೇಕಾದಾಗ ವರಿಸಿ ಬೇಡವಾದಾಗ ತ್ಯಜಿಸುವ ಹೆಜ್ಜೆಯಾಗಿತ್ತು. ಹೆಣ್ಣನ್ನು ಈ ಸಮಾಜವೊಂದಕ್ಕೆ ಅವರು ಹೆಣ್ಣಿನ ಮಹತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಿಂಬಿಸಿದರು. ಇದರ ಜೊತೆಗೆ ಹೆಣ್ಣಿನ ಪರವಾಗಿ ಇನ್ನೊಂದು ಕಾನೂನನ್ನು ಜಾರಿಗೆ ತಂದರು. ಅದುವೇ ಖುಲಾ. ಮದುವೆಯಾದ ಹೆಣ್ಣಿಗೆ ಪತಿಯನ್ನು ತ್ಯಜಿಸುವುದಕ್ಕೆ ಅವಕಾಶವೇ ಇಲ್ಲ ಎಂಬ ಪರಿಸ್ಥಿತಿಯೊಂದು ಅಂದಿನ ಅರಬ್ ಸಮಾಜದಲ್ಲಿ ಮಾತ್ರ ಅಲ್ಲ, ಬಹುತೇಕ ಎಲ್ಲೆಡೆಯಿತ್ತು. ಇದು ಪುರುಷ ಪ್ರಧಾನ ಸಮಾಜದ ಒಪ್ಪಿತ ನಿಲುವೇ ಆಗಿತ್ತು. ಗಂಡು ಹೇಗೆ ಬೇಕಾದರೂ ಪತ್ನಿಯನ್ನು ತ್ಯಜಿಸಬಹುದಿತ್ತು, ಇನ್ನೊಂದು ವಿವಾಹವನ್ನು ಮಾಡಿಕೊಳ್ಳಬಹುದಿತ್ತು. ಆದರೆ ಪತ್ನಿ ತನಗೆ ಇಷ್ಟವಿಲ್ಲದಿದ್ದರೂ ಪತಿಯನ್ನು ತ್ಯಜಿಸುವುದಕ್ಕೆ ಶಾಸನಬದ್ಧ ಅವಕಾಶವೇ ಇರಲಿಲ್ಲ. ಪ್ರವಾದಿ ಈ ಶೋಷಣೆಗೆ ಏಟು ಕೊಟ್ಟರು. ತನಗೆ ಬೇಡದ ಪತಿಯನ್ನು ತ್ಯಜಿಸುವ ಖುಲಾ ಎಂಬ ಕಾನೂನನ್ನು ಜಾರಿಗೆ ತಂದರು. ಖುಲಾ ಅಂದರೆ ಪತ್ನಿಯಿಂದ ತಲಾಕ್ ಅಥವಾ ವಿಚ್ಛೇದನ ಪಡೆದುಕೊಳ್ಳುವುದು. ಒಂದು ವೇಳೆ ಪತಿ ಕಿರಿಕ್ ಮಾಡಿದರೆ ಆಕೆ ನೇರ ಕಾಜಿ ಅಥವಾ ಸಮಾಜ ಒಪ್ಪಿರುವ ಧರ್ಮಗುರುವಿನ ಬಳಿ ಹೋಗಿ ಪತಿಗೆ ತಲಾಕ್ ನೀಡಿರುವುದನ್ನು ಸಾರುವುದು, ಆ ಮೂಲಕ ಖುಲಾವನ್ನು ಸಿಂಧುಗೊಳಿಸುವುದು. ಇದಕ್ಕೆ ಫಸಕ್ ಎಂದು ಹೆಸರು. ಅಂದಿನ ಕಾಲಬಿಡಿ 18ನೇ ಶತಮಾನದ ಕೊನೆಯವರೆಗೂ ಬ್ರಿಟನ್ನಂಥ ಮುಂದುವರಿದ ರಾಷ್ಟ್ರಕ್ಕೂ ಆಸ್ತಿಯಲ್ಲಿ ಮಹಿಳೆಗೆ ಪಾಲು ನೀಡುವುದನ್ನು ಅಂಗೀಕರಿಸಲು ಸಾಧ್ಯವಾಗಿರಲಿಲ್ಲ ಎಂಬುದೇ ಪ್ರವಾದಿ ಮೊಹಮ್ಮದರ ನಿಲುವಿನ ಪ್ರಾಮುಖ್ಯತೆಯನ್ನು ಹೇಳುತ್ತದೆ. ಅಂದ ಹಾಗೆ ಅಲ್ಪ ಸ್ವಲ್ಪ ಲೋಪಗಳಿದ್ದರೂ ಆ 6ನೇ ಶತಮಾನದಿಂದ ಈ 21ನೇ ಶತಮಾನದವರೆಗೆ ಮುಸ್ಲಿಂ ಸಮುದಾಯ ಈ ಶಾಸನದಂತೆ ನಡ್ಕೊಂಡು ಬಂದಿದೆ ಎಂಬುದೇ ಖುಷಿ ಅಲ್ರಿ. ಹಾಗಾದ್ರೆ ಮೊಹಮ್ಮದ್ ಪೈಗಂಬರರ ಜಯಂತಿ ಹೆಂಗೆ ಆಚರಿಸಬೇಕು? ಮೊಹಮ್ಮದ್ ಪೈಗಂಬರರು ಆದರ್ಶ ತತ್ವ ಸಿದ್ಧಾಂತಗಳನ್ನ ಹೆಂಗೆ ಸಾರಿ ಹೇಳಿದರು? ಅವರ ಸವಿ ನೆನಪಿಗಾಗಿ ನಮ್ಮ ಎಜುಕೇಷನ್ ಕಲಿತಂಥ ಮಕ್ಕಳಿಗೆ, ವಿಧವೆಯರಿಗೆ ಗೌರವ ಸನ್ಮಾನ ಮಾಡಬೇಕು, ಅವರಿಗೆ ಆಹಾರ ಧಾನ್ಯ ಪೂರೈಸಬೇಕು, ಅವರ ಹೆಸರಿನಲ್ಲಿ ಔಷಧೋಪಚಾರಗಳನ್ನು ಕೊಡಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣಕಾಸಿನ ಸಹಾಯ ಮಾಡಬೇಕು. ಆವಾಗ ಮೊಹಮ್ಮದ್ ಪೈಗಂಬರ ಅನುಯಾಯಿಗಳು ಸಹಿತ ನಾವನ್ನೋದು ಸಾಬೀತಾಗ್ತೈತಿ. ನಾವು ತಪ್ಪು ಕೆಲಸಗಳನ್ನು ಮಾಡುವುದು, ಬಡ್ಡಿ ವ್ಯವಹಾರಗಳನ್ನು ಮಾಡುವುದು, ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟುವುದು, ಅಲ್ಲಿ ರೊಕ್ಕ ತಿನ್ನುವುದು, ಮೋಸ ಮಾಡುವುದು, ವಂಚನೆ ಮಾಡುವುದು, ಮತ್ತೆ ಅವನ ಹತ್ತಿರ ಹೋಗಿ ಕೈ ಮುಗಿದು ನನ್ನನ್ನು ಕ್ಷಮಿಸುವಂತ ಕೇಳುವುದು ಯಾವ ಧರ್ಮದ ಶಾಸ್ತ್ರ ರೀ? ಹಾಗಾದ್ರೆ ಮುಸಲ್ಮಾನರಿಗೆ ಇಂದು ಯಾವ ರೀತಿಯ ಶಾಪಗಳು ಮತ್ತು ಪ್ರತಿಕಾರಗಳು, ತೊಂದರೆಗಳು, ಕಷ್ಟಗಳು ಯಾಕೆ ಬರಾಕತ್ತಾವಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ ನಡೆನುಡಿಯಂತೆ ನೀವು ನಡೀತಾ ಇಲ್ಲ ಅನ್ನೋದು ಇದು ಸಾಕ್ಷಿ ಸಮೇತ ಇವತ್ತು ಸಾರಿ ಹೇಳಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಮಾನ್ಯರೇ, ದಯಮಾಡಿ ಅವರ ಸಿದ್ಧಾಂತಕ್ಕೆ ಮಾರು ಹೋಗಿ ಅವರ ಸಿದ್ಧಾಂತದಂತೆ ನಡೀರಿ. ಅಂದ ಹಾಗೆ ನಮಗೆ ಒಂದು ಸನ್ಮಾರ್ಗದ ದಾರಿ ಸಿಗುತ್ತದೆ, ದುರ್ಮಾರ್ಗದ ದಾರಿ ದೂರ ಹೋಗುತ್ತದೆ ಅನ್ನುವುದೇ ಖಡಕ ಜವಾರಿ ಕಾಕನ ಆಶಯ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.